ಮಳೆ ಬರ್ತಿದೆ ರಾಮೇಶ್ವರಮಲ್ಲಿ, ಸೈಕ್ಲಾನ್ ಸ್ಟಾರ್ಟ್ ಆಗಿದೆ. ಸೊ ನಾವೀಗ ತಾಂಜಾವೂರು ಕಡೆ ಹೊರಡ್ತಿದ್ವಿ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇನ್ನೊಂದು 250 ಕಿಲೋಮೀಟರ್ಸ್ ಮುಂದ್ಗಡೆ ಹೋಗ್ಬೇಕು ನಾವು. ಹೆವಿ ಮಳೆ ಇದೆ. ಈ ಭಾಗ ಏನಿದೆಯಲ್ಲ ತಾಂಜಾವೂರು ಪಾಂಡಿಚೇರಿ ಫುಲ್ ಮಳೆ ಇದೆ ಅಂತೆ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಮುಂದೆ ಅಂತ ನಮ್ಮ ರೂಟು. ಒಂದು ರೇನ್ ಕವರ್ ತೊಗೊಳ್ಲೇಬೇಕು ನಾನು. ರೇನ್ ಗೇರ್ಸ್ ಮರ್ತು ಬಂದುಬಿಟ್ಟೆ, ಯಾಕಂದರೆ ಏನೂ ಆಗಲ್ಲ ಬಿಡು, ಮಳೆ ಬರಲ್ಲ ಅಂತ. ದಟ್ ವಾಸ್ ಮೈ ಮಿಸ್ಟೇಕ್. ಸೊ ಲೆಟ್ಸ್ ಗೋ. ಈಗ ಫೈನಲಿ ತಾಂಜಾವೂರು ರೀಚ್ ಆಗಿದ್ದೀವಿ. ಶ್ರೀ ಬೃಹದೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ತಾಂಜಾವೂರಿನ ಬಿಗ್ ಟೆಂಪಲ್ ಏನಂತಾರೋ, ಸೊ ಇದೊಂದು ಆರ್ಕಿಟೆಕ್ಚರಲ್ ಮಾರ್ವಲ್ಲು. ಸೊ 1010 ADಯಲ್ಲಿ ರಾಜರಾಜ ಚೋಳ ಕಿಂಗ್ 1 ಇದು ಕಟ್ಟಿದ್ದು ಟೆಂಪಲ್. ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಮಾತ್ರ. ಸೊ ಬನ್ನಿ ನಿಮಗೆ ಒಳಗಾದರೆ ತೋರಿಸ್ತೀನಿ. ಸಖತ್ತಾಗಿದೆ ಟೆಂಪಲ್ ಮಾತ್ರ, ಆರ್ಕಿಟೆಕ್ಚರು. ಸೊ ಗೈಸ್, ಪೊನ್ನಿಯಿನ್ ಸೆಲ್ವನ್ 1 ಮತ್ತು 2 ಇಲ್ಲೇ ಶೂಟಿಂಗ್ ಆಗಿದ್ದು. ಐಶ್ವರ್ಯ ಬಚ್ಚನ್ ಮತ್ತು ವಿಕ್ರಮ್ ಅವ್ರದ್ದು ನೀವು ನೋಡಿರ್ತೀರಾ. 2 ಬ್ಲಾಕ್ ಬಸ್ಟರ್ ಸಿನಿಮಾಗಳೇ. ಸೊ ದಿಸ್ ಟೆಂಪಲ್ ಹ್ಯಾಸ್ ಎ ರಿಚ್ ಹಿಸ್ಟ್ರಿ ಆ್ಯಂಡ್ ಇಟ್ ವಾಸ್ ಬಿಲ್ಟ್ ಬೈ ಚೋಲಾಸ್. ರಾಜರಾಜ ಚೋಳ ಎಂಪೈರ್ 1 1010 ADಯಲ್ಲಿ ಆಗಲೇ ಹೇಳ್ದಂಗೆ. ಬನ್ನಿ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಡ್ರೆಸ್ ಕೋಡ್ ಥರ ಏನೂ ಇಲ್ಲ, ನೀವು ನೋಡ್ಬೋದು ನಾರ್ಮಲ್ಲೇ. ಸೊ ನೀವು ಯಾವ ಥರ ಆದರೂ ಡ್ರೆಸ್ ಹಾಕೊಂಬರ್ಬೋದು. ಆದರೆ ಸಜೆಸ್ಟೆಡ್ ಪ್ಯಾಂಟ್ ಹಾಕೊಂಬನ್ನಿ, ಯಾಕಂದರೆ ಶಾರ್ಟ್ಸ್ ಹಾಕೊಂಬಂದರೆ ಆಲ್ಮೋಸ್ಟ್ ಅಲೋ ಇರಲ್ಲ. ಅದು ಬಿಟ್ಟರೆ ನೀವು ಯಾವ ಥರ ಆದರೂ ಡ್ರೆಸ್ ಹಾಕೋಬೋದು. ಸೊ ಯು ಕ್ಯಾನ್ ಸಿ ದ ಆರ್ಕಿಟೆಕ್ಚರಲ್ ಮಾರ್ವಲ್ ಹಿಯರ್. ತುಂಬ ಚೆನ್ನಾಗಿದೆ ಮಾತ್ರ ಈ ಟೆಂಪಲ್ಲು, ವರ್ತ್ ಇಟ್ ಇದು. ಬೆಸ್ಟ್ ಟೆಂಪಲ್ ಅಂತಲೇ ಹೇಳ್ಬೋದು ತಮಿಳ್ನಾಡಲ್ಲಿ ಇದು. ಸೊ ಗೈಸ್, ನಾವೀಗ ತಾಂಜಾವೂರಿಂದ ಬಿಡ್ತಿದ್ದೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಐ ಥಿಂಕ್ ಚಿದಂಬರಮ್ಮು. ಸೊ ಚಿದಂಬರಮ್ಮಿಗೆ ಸ್ಟಾಪ್ ಹಾಕೋಣ ಬನ್ನಿ ಹೋಗಿ. ತಾಂಜಾವೂರಿನ ಏನು ಬಿಗ್ ಟೆಂಪಲ್ ಏನಿದೆಯೋ ಅದರ ಹೆರಿಟೇಜ್ ವಾಕ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಏನು ಟೈಮ್ ಆಗಲಿಲ್ಲ, ಪೇಡ್ ದರ್ಶನವೂ ಇಲ್ಲ, ಯಾಕಂದರೆ ಒಂದೇ ರೂಟು, ಸ್ಟ್ರೇಟ್ ಎಂಟ್ರಿ, ಬೇಗ ಆಗೋಗುತ್ತೆ ನಿಮ್ಮದು. ಸೊ ಪೀಪಲ್ ಕಮ್ ಟು ಸಿ ದ ಆರ್ಕಿಟೆಕ್ಚರ್ ಆ್ಯಂಡ್ ಹೆರಿಟೇಜ್ ಇಯರ್ ರಾದರ್ ದೆನ್ ದರ್ಶನ ಅಂತ ನನಗೆ ಅಂದ್ಕೊಂಡಿದ್ದೀನಿ. ದರ್ಶನಕ್ಕೂ ತುಂಬ ಜನ ಬರ್ತಾರೆ, ಆದರೆ ಫಾರಿನರ್ಸ್ ತುಂಬ ಜನ ಹಿಸ್ಟ್ರಿಗೋಸ್ಕರ ಬರ್ತಾರೆ. ಫೈನಲಿ ನಾವೀಗ 500 ಕಿಲೋಮೀಟರ್ಸ್ ರೈಡ್ ಮಾಡಿ ರಾಮೇಶ್ವರಮಿಂದ ಪಾಂಡಿಚೇರಿಗೆ ಬಂದಿದ್ದೀವಿ. ಸೊ ಎಲ್ಲ ಮೆಮೊರೀಸ್ ರಿಫ್ರೆಶ್ ಮಾಡೋಣ. ಹೋದ ವರ್ಷ ಹೋಗಿದ್ದೆ ಪಾಂಡಿಚೇರಿಗೆ. ಸೊ ಇದೊಂದು ಯಾವುದೋ ಕಚಡ ರೂಮ್ ಸಿಕ್ಕಿದೆ ನಮಗೆ, ಹೋಟೆಲ್ ಲೇಬ್ಲಿಸ್ ಅಂತ. ಯಾರೂ ಬರಬೇಡಿ ಹೋಟೆಲಿಗೆ, 4 ಸ್ಟಾರ್ ಇದೆ. ಎಲ್ಲ ಫೇಕ್ ಏನಿದೆ ಅದು ರೇಟಿಂಗ್ ಸ್ಟಾರ್ಗಳು. ನೋಡಿ ಎಷ್ಟು ಹೊಸದಾಗಿದೆ ರೂಮು. ಸೊ ಅಲ್ಲಿ ಹೋಟೆಲ್ ಅಂತ ಹೇಳ್ತಾರೆ, ಇದು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಅಂತೆ. ಫುಲ್ ಸ್ಕ್ಯಾಮ್ ನಡೀತಾ ಇದೆ ಅಲ್ಲಿ. ನೋಡ್ಕೊಂಬನ್ನಿ ಇದೆಲ್ಲ ಪಾಂಡಿಚೇರಿಯಲ್ಲಿ. ಅದೇ ಫ್ರೆಂಚ್ ಕಾಲನಿ ಹತ್ರ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ವಿಲಾ ಇನ್ ರೂಮ್ ಅಂತ ಇರುತ್ತೆ. ಸೊ ಗೈಸ್, ನಾವೀಗ ಪಾಂಡಿಚೇರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವೈಟ್ ಟೌನ್ ಮತ್ತು ರಾಕ್ ಬೀಚ್ನ ನೋಡೋಣ ಇನ್ನೊಂದು ಸರಿ. ಸೊ 1 ಇಯರ್ ಆದಮೇಲೆ ವಾಪಸ್ ಬರ್ತಾ ಇದ್ದೀವಿ. ಸೊ ಈಗ ಮಹಾತ್ಮ ಗಾಂಧಿ ಸ್ಟ್ರೀಟಲ್ಲಿದ್ದೀವಿ. ಬನ್ನಿ ಹೋಗೋಣ. ಆ್ಯಸ್ ಯೂಶುವಲ್ ತುಂಬ ಕ್ರೌಡ್ ಇದೆ ಅಲ್ಲಿ, ಇವತ್ತು ಸಂಡೇ ಅಲ್ಲ, ಅದಕ್ಕೆ ಹೆವಿ ಕ್ರೌಡ್ ಇದೆ ಇಲ್ಲಿ. ರಾಕ್ ಬೀಚ್ ವಾಕಿಂಗ್ ಸ್ಟ್ರೀಟಲ್ಲಿದ್ದೀವಿ. ಇದನ್ನು ಪ್ರೊಮೊನೆಟ್ ಬೀಚ್ ಅಂತಲೂ ಕರೀತಾರೆ. ಸೊ ನಾನು ಬ್ಲಾಗಲ್ಲಿ ಹೇಳಿದೆ ನಿಮಗೆ 1 ಇಯರ್ ಬ್ಯಾಕು. ಸೊ ಈ ಥರ ಇದೆ ವೈಬ್. ಇವತ್ತು ಸಂಡೇ, ಫುಲ್ ಸೈಕ್ಲೋನ್ ವೆದರು, ಗಾಳಿ ಇದೆ, ಆದರೂ ತುಂಬ ಜನ ಇದೆ ಇಲ್ಲಿ ನೋಡ್ಬೋದು.
ಗೈಸ್ ನಾವೀಗ ಪಾಂಡಿಚೇರಿಯ ಓಲ್ಡ್ ಲೈಟ್ ಹೌಸ್ ಹತ್ರ ಇದ್ದೀವಿ. ಇದೊಂದು ಕಮಿಷನರೇಟ್ ಆಫ್ GST ಆ್ಯಂಡ್ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಡೀತಿದೆ. ಈಗ ಇದು ಫಂಕ್ಷನಲ್ ಅಲ್ಲ, ಆದರೂ ನಾವು ಹಳೇದು ಅಂದರೆ ಫ್ರೆಂಚ್ ಅವ್ರು ಕಟ್ಟಿದ್ದೀವಿ ನಾವು. ಬೇ ಹತ್ರ ಬಂದಿದ್ವಿ. ಸೊ ನನ್ನ ಮೆಮೊರೀಸ್ ಅಂತೂ ಎಲ್ಲ ವಾಪಸ್ ಬರ್ತಾ ಇದೆ. ಸೊ ಇಲ್ಲೇನೋ ಒಂದು ಕಾನ್ಸರ್ಟ್ ನಡೀತಾ ಇದೆ, ಅಂದರೆ ಸ್ಟ್ರೀಟ್ ಬ್ಯಾಟಲ್ ಅಂತ, ಡ್ಯಾನ್ಸ್ ಸ್ಟ್ರೀಟ್ ಬ್ಯಾಟಲ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಮ್ ಕಡೆಯಿಂದ. ಚೆನ್ನಾಗಿದೆ ಅದೊಂದು. ಸೊ ಈ ಬೀಚ್ ಅವರು ನೋಡಿ ರಾತ್ರಿ ಹೊತ್ತು ವ್ಯೂ ಸಖತ್ತಾಗಿದೆ ಈ ಬೀಚಿಂದು. ಆ್ಯಂಡ್ ಏನಂತೀರಾ, ವೈಬ್ ಚೆನ್ನಾಗಿದೆ ಈ ಬೀಚಿಂದು. ನಾವೀಗ ಪಾಂಡಿ ಮರೀನಾ ಬೀಚಿಗೆ ಬಂದಿದ್ದೀವಿ. ಸೊ ಇದು ಪಾಂಡಿಚೇರಿಯ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಒಂದ್ಸರಿ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಬೆಳಗ್ಗೆ ಬಂದಿದ್ದೆ, ಮಧ್ಯಾಹ್ನ, ಈಗ ನೈಟ್ ಆಗಿದೆ. ಸೊ ಇದು ವೈಬ್ ಮಾತ್ರ ಸಖತ್ತಾಗಿದೆ, ಎಲ್ಲ ಕಡೆ ಫುಡ್ ಕೋರ್ಟು, ಮ್ಯೂಸಿಕ್ಕು. ಸೊ ಒಂದು ಬ್ಯೂಟಿಫುಲ್ ಆಗಿರೋ ಲೈಟ್ ಹೌಸ್ ಕೂಡ ಇದೆ, ಸಖತ್ತಾಗಿದೆ ಲೈಟ್ ಹೌಸ್ ಮಾತ್ರ. ನೀವು ಮಧ್ಯಾಹ್ನ ಬಂದರೆ ಇನ್ನೂ ಚೆನ್ನಾಗಿ ಫೋಟೋಸ್ ಬರ್ತವೆ ಅಂತ ಹೇಳ್ಬೋದು. ಸೊ ಈಗ ರೌದ್ರ ಅವತಾರ ತಾಳಿದೆ ಸಮುದ್ರ, ಹೆವಿ ಟೈಟ್ಸು ವೇವ್ಸ್ಗಳಿದ್ದಾವೆ. ದೇಶಪುಡಲ್ಲೇ ಬರುತ್ತೆ. ಸೊ ಗೈಸ್ ಈಗ ಫ್ರೆಂಚ್ ಕಾಲೋನಿನ ಬಿಡ್ತಿದ್ವಿ, ವಾಪಸ್ ಬೀಚಿಗೆ ಹೋಗೋಣ. ಕೋರಮ್ಯಾಂಡಲ್ ಕಫೆಯಲ್ಲಿ ನಮ್ಮದು ಸ್ನ್ಯಾಕಿಂಗ್ ಆಯಿತು. ಸೊ ಆಲ್ವೇಸ್ ನಾನು ಇಲ್ಲೇ ಬರೋದು, ತುಂಬ ಚೆನ್ನಾಗಿದೆ ಫುಡ್ ಮಾತ್ರ. ಒನ್ ಆಫ್ ದ ಟಾಪ್ ಕೆಫೇಸ್ ಇನ್ ಪಾಂಡಿಚೇರಿ. ಸೊ ಬನ್ನಿ ಬೀಚ್ ಕಡೆ ಹೋಗೋಣ ವಾಪಸ್.